ಟೌನ್ ಪೊಲೀಸರ ಭರ್ಜರಿ ಡ್ಯಾನ್ಸ್. ಎಸ್ಐ ಬೀಳ್ಕೊಡುಗೆ ನೆಪದಲ್ಲಿ ಸ್ಟೇಷನ್ ಪೂರ್ತಿ ಖಾಲಿಯಾಗಿದೆ. ಭರ್ಜರಿಗೆ ಡ್ಯಾನ್ಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ಎಸ್ಐ ಒಬ್ಬರದು ಬೀಳ್ಕೊಡುಗೆ ಕಾರ್ಯಕ್ರಮ ಇತ್ತು. ಆ ನೆಪದಲ್ಲಿ ಸ್ಟೇಷನ್ ಖಾಲಿಯಾಗಿ ಹೋಗಿದೆ. ದೂರನ್ನ ಸ್ವೀಕರಿಸಬೇಕಾದವರು ಜಾಲಿ ಮೂಡ್ನಲ್ಲಿದ್ದಾರೆ. ನೆಲಮಂಗಲ ಟೌನ್ ಎಸ್ಐ ಧನರಾಜ್ಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಲಿಡೇ ರೆಸಾರ್ಟ್ನಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ನೆಲಮಂಗಲ ಪೊಲೀಸರು ಈ ಪಾರ್ಟಿಯಲ್ಲಿ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಬದಲಾಗಿ ಸ್ಟೇಷನ್ ಅಲ್ಲಿ ದೂರು ಸ್ವೀಕಾರ ಮಾಡೋದಕ್ಕೆ ಯಾರು ಕೂಡ ಇಲ್ಲ. ಸ್ಟೇಷನ್ ಪೂರ್ತಿ ಖಾಲಿ ಆಗಿ ಹೋಗಿದೆ. ಅಪರಾಧ ಪ್ರಕರಣಗಳಲ್ಲಿ ನೆಲಮಂಗಲವೇ ಟಾಪ್ 1 ಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಹೈಯೆಸ್ಟ್ ಇರುವಂತದ್ದು ಈ ನೆಲಮಂಗಲ ಪೊಲೀಸ್ ಠಾಣೆಯ ಸುತ್ತಮುತ್ತ. ಹೇಗಿದ್ರು ಕೂಡ ಈ ರೀತಿ ಪಾರ್ಟಿ, ಡ್ಯಾನ್ಸು, ಮೋಜು ಮಸ್ತಿ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಡ್ಯಾನ್ಸ್ ಪಾರ್ಟಿ ಬೇಕಿತ್ತಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಸ್ಕ್ರೀನ್ ನಲ್ಲಿ ನೆಲಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವೊಬ್ಬ ಪೊಲೀಸ್ ಕೂಡ ಇಲ್ಲ. ಎಲ್ಲರೂ ಕೂಡ ಎಸ್ಐ ಧನರಾಜ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಸ್ಟೆಪ್ ಅನ್ನ ಹಾಕಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಮನುಕುಮಾರ್, ಈ ಬೀಳ್ಕೊಡುಗೆ ಕಾರ್ಯಕ್ರಮ ಯಾವತ್ತಾಗಿತ್ತು? ಆ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಮಂದಿ ಸಿಬ್ಬಂದಿ ಇದ್ರು? ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಈ ಪ್ರಕರಣ ಅಂತ? ಎಸ್ ಧನುಶ್ರೀ, ನಿನ್ನೆ ಇಡೀ ದಿನ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು. ಆದ್ರೆ ಸೂಕ್ತ ಬಂದೋಬಸ್ತ್ ಮಾಡ್ಬೇಕಾದಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಡ್ಯಾನ್ಸ್ ನ ಮೊರೆ ಹೋಗಿರೋಂಥದ್ದು. ಪ್ರಮುಖವಾಗಿ ಎಎಸ್ಐ ಧನರಾಜನ್ ಅವರ ನಿವೃತ್ತಿ ಹೊಂದಿರ್ತಾರೆ. ಆ ಬೀಳ್ಕೊಡುಗೆ ಸಮಾರಂಭ ಕೂಡ ನಿನ್ನೆ ಆಯೋಜನೆ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾದಂತ ನೆಲಮಂಗಲ ಟೌನ್ ಪೊಲೀಸರು ಎಲ್ಲರೂ ಕೂಡ ಮಸ್ತ್ ಡ್ಯಾನ್ಸ್ ನ ಮೊರೆ ಹೋಗಿರುವಂತದ್ದು. ಪ್ರಮುಖವಾಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಕೆಲವೇ ಬೆರಳೆಣಿಕೆಯಷ್ಟು ಸಿಬ್ಬಂದಿ ಹೊರತುಪಡಿಸಿದರೆ ಜನರಿಗಾಗಿ ಯಾರು ಕೂಡ ಅಲ್ಲಿ ಇರ್ಲಿಲ್ಲ. ಎಲ್ಲರೂ ಕೂಡ ರೆಸಾರ್ಟ್ ನಲ್ಲಿ ಡ್ಯಾನ್ಸ್ ನ ಮಾಡೋದಕ್ಕೆ ಮುಂದಾಗಿದ್ರು. ಎಲ್ಲರೂ ಕೂಡ ಹಾಡನ್ನ ಹಾಕೊಂಡು ಮಸ್ತ್ ಡ್ಯಾನ್ಸ್ ಮಾಡೋದ್ರಲ್ಲಿ ನಿರತರಾಗಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಡಿಯೋಗಳು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಿರುವಂತದ್ದು. ಪ್ರಮುಖವಾಗಿ ಸಾರ್ವಜನಿಕರು ಕೂಡ ಈ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಸಹ ಮಾಡ್ತಾ ಇರುವಂತದ್ದು. ನಿನ್ನೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿತ್ತು. ಮತ್ತೆ ಸೂಕ್ತ ಬಂದೋಬಸ್ತ್ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಸಹ ಮಾಡ್ಕೊಂಡಿತ್ತು. ಆದ್ರೆ ಪೊಲೀಸರು ಒಂದ್ ಕಡೆ ನೆಗ್ಲಿಜೆನ್ಸಿಯನ್ನ ವಹಿಸಿ ಈಗ ಡ್ಯಾನ್ಸ್ಗೆ ಮುಂದಾಗಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮನುಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.